ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಸಿಂಪಲ್ಲಾಗಿ ರೈಸ್ ಬಾತ್ ಮಾಡ್ತಿದ್ದೀನಿ. ಇದು ಅಲಸಂದೆ ಕಾಳು ಯೂಸ್ ಮಾಡ್ತಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಮಸಾಲೆ ಯೂಸ್ ಮಾಡಲ್ಲ, ಸಿಂಪಲ್ಲಾಗಿ ಮಾಡ್ಕೊಬೋದು. ಯಾವ ರೀತಿ ಮಾಡೋಣ ಅಂತ ಸರಿ ನೋಡ್ಕೊಳ್ಳೋಣ ಬನ್ನಿ. ಕಟ್ ಮಾಡ್ಕೊಂಡಿದ್ದೀನಿ. ಇದು ಕ್ಯಾರೆಟು ಮತ್ತು ಬೀನ್ಸ್ ಇದೆ. ಇದು ಕೊತ್ತಂಬರಿ ಮತ್ತು ಪುದೀನ, ಇದು ಆನಿಯನ್ನು, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೀರಿಗೆ, ಅರಿಶಿನ, ಅಲಸಂದೆ ಕಾಳು ತೊಳೆದಿಟ್ಕೊಂಡಿದ್ದೀನಿ, ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ, ಟೊಮೆಟೊ, ಇದು ಬೇಳೆ ಸಾಂಬಾರು ಪುಡಿ, ಇದು ಎಣ್ಣೆ, ಸಾಸಿವೆ ಮತ್ತು ಅರಿಶಿನ ಪುಡಿ. ಫಸ್ಟ್ ಸ್ಟವ್ ಆನ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಒಂದು 3 ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಕಾಯಿ ಎಣ್ಣೆ ಕಾಯ್ದಿದೆ. 1 ಸ್ಪೂನ್ ಸಾಸಿವೆ ಚಿಟಪಟ ಅಂತ ಸೇರಿದೆ. ಜೀರಿಗೆ ಸ್ವಲ್ಪ ಪುದೀನ, ಈರುಳ್ಳಿ ಮತ್ತು ಕರಿಬೇವು. ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗ್ತದೆ. ಇದು ಫ್ರೈ ಆಗಿದೆ. ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟು 1 ಸ್ಪೂನ್ ಹಾಕೋಣ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಅಲಸಂದೆ ಕಾಳು ಹಾಕೋಣ. ಇದಿಷ್ಟೇ ಇದೆ ಮೇನ್ ಇಂಗ್ರೀಡಿಯೆಂಟ್ಸ್. ಅದರಿಂದ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗಿದೆ. ಇವಾಗ ಬೀನ್ಸ್ ಮತ್ತು ಕ್ಯಾರೆಟ್ ಪೇಸ್ಟ್ ಹಾಕೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡಾಗಿತ್ತು. ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಟೊಮೆಟೊ ಹಾಕೋಣ. ಒಂದು ಸಣ್ಣದು 2 ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಿದೆ. ಇದು ಬೇಳೆ ಸಾಂಬಾರು ಪುಡಿ. ಇದೊಂದು 2.5 ಸ್ಪೂನ್ ತೊಗೊಂಡಿದ್ದೀನಿ. 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 2.5 ಸ್ಪೂನ್ ಹಾಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಿ ಒಂದು ಸ್ವಲ್ಪ ಮಿಕ್ಸ್ ಆದರೆ ಸಾಕು. ಇದಾಗಿದೆ. ಇದಕ್ಕೆ ರೈಸ್ ಆ್ಯಡ್ ಮಾಡ್ಕೋಣ. ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ರೈಸ್ ಎಷ್ಟು ತೊಗೊಂಡಿದ್ದೀವಿ ಒಂದು ಮಿಕ್ಸ್ಕೊಳ್ಳೋಣ. ಆದರೆ 2ರಷ್ಟು ನೀರು ಹಾಕೋಬೇಕು. ರೈಸ್ ಎಷ್ಟು ತೊಗೊಂಡಿದ್ದೀವಿ ಅದ್ರ 2ರಷ್ಟು ಹಾಕೋಣ. ಇದು ರುಚಿಗೆ ಉಪ್ಪು ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಇವಾಗ ಕುದಿ ಬರ್ತಿದೆ. ಇವಾಗ ಕೊತ್ತಂಬರಿ ಮತ್ತು ಪುದೀನ ಕಟ್ ಮಾಡ್ಕೊಂಡಿರೋದು ಹಾಕೊತಿದ್ದೀನಿ. ಮತ್ತು ಕಸೂರಿ ಮೆಥಿ 1-2 ಸ್ಪೂನ್ ತುಪ್ಪ ಹಾಕೋಣ. ಮಿಕ್ಸ್ ಕೊಟ್ಬಿಟ್ಟು ಇದಕ್ಕೆ ಯಾವುದೇ ರೀತಿ ಮಸಾಲೆ ಏನು ಯೂಸ್ ಮಾಡಿಲ್ಲ. ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1-2 ವಿಷಲ್ ಕುಗ್ಸೋಣ. ಇದು ಇವಾಗ ಸ್ಟವ್ ಆಫ್ ಹಾಕೊಂಡ್ರೆ ಅದೊಂದು ಸ್ವಲ್ಪ ಕೂಲ್ ಆಗಲಿ. ಈಗ 5 ವಿಷಲ್ ಆಗಿದೆ. ಓಪನ್ ಮಾಡೋಣ. ನೋಡಿ ಆಗಿದೆ. ಮಿಕ್ಸ್ ಕೊಟ್ಕೊಳ್ಳೋಣ. ಅವಾಗಂತೂ ತುಂಬಾ ಚೆನ್ನಾಗಿದೆ. ಇದಕ್ಕೆ ಯಾವುದೇ ರೀತಿ ಸ್ಪೈಸಸ್ ಆಗಿ ಗರಂ ಮಸಾಲ, ಮಸಾಲೆ ಪೌಡರ್ ಏನು ಯೂಸ್ ಮಾಡಿದ್ರೆ ಒಂದೇ ಅದು ಬೇಳೆ ಸಾಂಬಾರು ಪೌಡರ್ ಮಾತ್ರ ಯೂಸ್ ಮಾಡಿರೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ಯಾವ ಥರ ಬಂತು ಅಂತ. ಈಗ ಇದು ಬೌಲ್ ಸರ್ವ್ ಮಾಡ್ಕೊತೀನಿ ನೋಡಿ. ಇವಾಗ ರೆಡಿಯಾಗಿದೆ ಅಲಸಂದೆ ಕಾಳು ರೈಸ್ ಬಾತು. ಇದು ಸೀಸನಿಂಗ್ ಟೈಮಲ್ಲಂತೂ ಈ ಥರ ಮಾಡ್ಕೊಂಡಂತೂ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಸ್ಪೈಸಸ್ ಕೂಡ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.